ಆತ್ಮೀಯ ಶಿಕ್ಷಕ ಬಂಧುಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಈ ಒಂದು ವಿಡಿಯೋದಲ್ಲಿ ನಾವು ಈಗ ಮನೆಪಟ್ಟಿ ಕಾರ್ಯಾಚರಣೆಯನ್ನು ಸಂಪೂರ್ಣ ಮಾಡಿದ್ದೀವಿ. ಬಟ್ ನಮ್ಮ ಒಂದು ಡ್ಯಾಶ್ ಬೋರ್ಡನ್ನು ವೀಕ್ಷಣೆ ಮಾಡಬೇಕಾಗತ್ತೆ. ಸೊ ಅದರಲ್ಲಿ ಏನೇನಿದೆ ಅಂತ ನೋಡೋಣ ಬನ್ನಿ. ಸೊ ಒಟ್ಟು ಜನಗಣತಿ ಮನೆಗಳು, ವಾಸೇತರ ಮನೆಗಳ ಸಂಖ್ಯೆ, ಒಟ್ಟು ಸಾಮಾನ್ಯ ಕುಟುಂಬಗಳು ಸಂಪೂರ್ಣ ಅಂದರೆ ಎಲ್ಲವೂ ಆಗಿರುವಂಥದ್ದು. ಸೊ 47 ಸಿಂಕ್ ಮಾಡಲಾಗಿದೆ ಅಂತ ಇದೆ. ಸೊ ಒಂದು ಅಪೂರ್ಣ ಅಂತ ಇದೆ. ಸೊ ಈ ಥರದಲ್ಲಿ ನಾವು ನೋಡ್ಬೋದು. ಇನ್ನೊಂದು ಕ್ಲಿಪ್ಪನ್ನು ನಾವು ನೋಡೋದಾದರೆ ಸೊ ಅದರಲ್ಲಿ ಏನಿದೆ, 162 ಒಟ್ಟು ಜನಗಣತಿ ಮನೆಗಳು, ವಾಸೇತರ 50, 84 ಸಾಮಾನ್ಯ ಕುಟುಂಬಗಳು. ಇಲ್ಲಿ ಟ್ಯಾಲಿ ಬರ್ತಾ ಇಲ್ಲ, ಬಟ್ ಅದು ನಮ್ಮ ಪ್ರಾಬ್ಲಮ್ ಅಲ್ಲ, ಆ್ಯಪ್ದು ಸಮಸ್ಯೆ. ಇಲ್ಲಿ ಲಾಕ್ ಮಾಡಲಾದ 5 ಮನೆಗಳು ಅಂತ ಇದೆಯಲ್ಲ, ಸೊ ಅವುಗಳನ್ನ ನಾವು ಅನ್ಲಾಕ್ ಮಾಡೋದು ಹೇಗೆ ಮತ್ತು ಮಾಹಿತಿಯನ್ನು ತಿದ್ದುಪಡಿ ಮಾಡಿ ಸರಿ ಮಾಡೋದು ಹೇಗೆ, ಆ ಅಪೂರ್ಣ ಅಂತ ಹಿಂದಿನ ಕ್ಲಿಪ್ಪಲ್ಲಿ ಇತ್ತಲ್ಲ ಅದನ್ನು ಸೇರಿಸ್ದಂಗೆ ಹೇಗೆ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಬನ್ನಿ. ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ, ಸುಸ್ವಾಗತ. ಅಪೂರ್ಣ ಮನೆಗಳು ಮತ್ತು ಲಾಕ್ ಮಾಡಲಾದ ಸಂಖ್ಯೆಗಳಿದ್ದಾಗ ನಾವು ಫಸ್ಟ್ ಏನು ಮಾಡಬೇಕಾಗುತ್ತೆ ಅಂದರೆ ಸಾರಾಂಶವನ್ನು ವೀಕ್ಷಿಸಬೇಕಾಗತ್ತೆ. ಸೊ ಸಾರಾಂಶದಲ್ಲಿ ಹೋದಾಗ ಅಲ್ಲಿ ಸಾಲಿನ ಸಂಖ್ಯೆ, ಜನಗಣತಿ ಮನೆ ಸಂಖ್ಯೆ, ಕಟ್ಟಡ ಸಂಖ್ಯೆ ಅವು 3ನ ನೋಟ್ ಮಾಡ್ಕೋಬೇಕಾಗತ್ತೆ. ಸೊ ನಾವು ಯಾವ ಒಂದು ಮನೆಯನ್ನು ಲಾಕ್ ಮಾಡಿದ್ದೀವಿ, ಸೊ ಯಾವ ಒಂದು ಕಟ್ಟಡವನ್ನು ಲಾಕ್ ಮಾಡಿದ್ದೀವಿ, ಜನಗಣತಿ ಮನೆಯನ್ನು ಲಾಕ್ ಮಾಡಿದ್ದೀವಿ ಅನ್ನೋದನ್ನು ನಾವು ನೋಡ್ಕೋಬೇಕಾಗತ್ತೆ. ಸೊ ಅವರ ಒಂದು ಯಾವ ಮನೆಯವರು ಅನ್ನೋದನ್ನು ನಾವು ಐಡೆಂಟಿಫೈ ಮಾಡ್ಕೋಬೇಕಾಗತ್ತೆ. ಸೊ ಈಗಾಗಲೇ ನೋಟ್ಬುಕ್ಕಲ್ಲಿ ನಾವು ಮೆನ್ಷನ್ ಮಾಡ್ಕೊಂಡಿರ್ತೀವಿ, ಇಂಥವ್ರ ಮನೆ ಬಿಗ ಹಾಕಿದೆ ಅನ್ನೋದನ್ನು ಬರ್ಕೊಂಡಿರ್ತೀವಿ. ಸೊ ಅವರ ಒಂದು ಕಟ್ಟಡ ಸಂಖ್ಯೆ ಮತ್ತು ಕಟ್ಟಡ ಸಂಖ್ಯೆ ಹೋಲಿಕೆ ಆಗಬೇಕು. ಸೊ ನಮ್ಮ ಬುಕ್ಕಲ್ಲಿ ನಾವು ಅಥವಾ ಲೇಔಟ್ ಮ್ಯಾಪಲ್ಲಿ ಏನು ಮಾಡ್ಕೊಂಡಿದ್ದೀವಿ ಕಟ್ಟಡ ಸಂಖ್ಯೆ ಅದು ಅಲ್ಲಿಗೆ ಹೋಲಿಕೆ ಆಗಬೇಕು. ಹೋಲಿಕೆ ಆದಾಗ ಮಾತ್ರ ನಾವು ಆ ಮನೆಯನ್ನು ಲಾಕ್ ಓಪನ್ ಮಾಡಬೇಕಾಗತ್ತೆ. ಸೊ ಅಲ್ಲಿ ಸಾರಾಂಶದಲ್ಲಿ ವೀಕ್ಷಿಸಿದ ನಂತರ ನಾವು ಇಲ್ಲಿ ಮಾಹಿತಿಗಳ ತಿದ್ದುಪಡಿ ಅಂತ ಇದೆಯಲ್ಲ ಅಲ್ಲೂ ಬರಬೇಕಾಗತ್ತೆ. ಸೊ ಈ ಮಾಹಿತಿಗಳ ತಿದ್ದುಪಡಿಯನ್ನು ಓಪನ್ ಮಾಡಿಕೊಂಡಾಗ ನಮಗೇನಾಗುತ್ತೆ, ಲಾಕ್ ಮಾಡಿರುವಂತಹ ಮನೆಗಳು ನಮಗೆ ಸಿಗ್ತವೆ. ಸೊ ಅದರಲ್ಲಿ ನಾವು ಏನು ಮಾಡಬೇಕಾಗುತ್ತೆ, ಕಟ್ಟಡ ಸಂಖ್ಯೆಯನ್ನು ಆಧಾರವಾಗಿ ಇಟ್ಕೊಂಡು ಯಾರ್ದು ಮನೆ ಅನ್ನೋದನ್ನು ಕನ್ಫರ್ಮ್ ಮಾಡಿಕೊಂಡು, ಸೊ ಅಲ್ಲಿ ಒಂದು ಪೆನ್ಸಿಲ್ ಚಿತ್ರ ಇರುತ್ತೆ, ಆ ಪೆನ್ಸಿಲ್ ಚಿತ್ರದ ಮೇಲೆ ಟಚ್ ಮಾಡಿದಾಗ ಈ ರೀತಿ ಓಪನ್ ಆಗುತ್ತೆ. ಸೊ ಸಾಲಿನ ಸಂಖ್ಯೆ, ಕಟ್ಟಡ ಸಂಖ್ಯೆ, ಜನಗಣತಿ ಮನೆ ಸಂಖ್ಯೆ ಓಪನ್ ಆಗುತ್ತೆ. ಸೊ ಅದ್ರ ಪ್ರಕಾರ 4, 5, 6ನೇ ಪ್ರಶ್ನೆಗಳಿಗೂ ಕೂಡ ನಾವೇನು ಮಾಡಬೇಕಾಗುತ್ತೆ, ಉತ್ತರವನ್ನು ಕೊಡ್ತಾ ಹೋಗಬೇಕಾಗತ್ತೆ. ಸೊ 4, 5, 6 ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟ ನಂತರ ನಮಗೆ 7ನೇ ಪ್ರಶ್ನೆಯೂ ಸಿಗುತ್ತೆ. 7ನೇ ಪ್ರಶ್ನೆಯಲ್ಲಿ ಅದು ಅವರು ವಾಸ ಇದ್ದಾರೆ ಅಂತ ಅಂದರೆ 33 ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಬೇಕಾಗತ್ತೆ. ಸಪೋಸ್ ಮೇ 14ರವರೆಗೂ ಅವ್ರು ಬಂದೇ ಇಲ್ಲ ಅಂತ ಅಂದರೆ ಅಲ್ಲಿ ಒಂದು ಆಪ್ಷನ್ ಇದೆ. ಏನಪ್ಪ ಆಪ್ಷನ್ ಅಂತಂದರೆ 0 ಖಾಲಿ ಅಂತ, ಅಂದರೆ ಮನೆ ಖಾಲಿ ಇದೆ ಅಂತ. ಅದನ್ನು ಒತ್ತಿದಾಗ ನಮಗಲ್ಲೇನಾಗುತ್ತೆ, ಒಂದು ಬಾಕ್ಸ್ ಓಪನ್ ಆಗುತ್ತೆ. ನೈಜ ಬಳಕೆಯನ್ನು ನಮೂದಿಸಬೇಕಾಗತ್ತೆ. ನೈಜ ಬಳಕೆಯನ್ನು ನಮೂದಿಸಿ ಬಾಡಿಗೆ ನಿರೀಕ್ಷೆಯಲ್ಲಿ ಅಂತ ಒಂದು ಹಾಕಿ ನಾವು ಅದನ್ನು ಸಂಪೂರ್ಣ ಓಕೆ ಕೊಟ್ಟಾಗ ಅದೇನಾಗುತ್ತೆ, ಸಂಪೂರ್ಣ ಆಗುತ್ತೆ. ಸೊ ಸಂಪೂರ್ಣ ಆಗಿರೋದನ್ನು ನಾವು ಸಿಂಕ್ ಮಾಡಿದಾಗ ನಮಗಿಲ್ಲೇನಾಗುತ್ತೆ, ಸಂಪೂರ್ಣ ತೋರಿಸುತ್ತೆ, ಎಷ್ಟು ಮನೆಗಳನ್ನ ಸಿಂಕ್ ಮಾಡಿದ್ದೀವಿ ಅಂತ ತೋರಿಸುತ್ತೆ. ಸೊ ಈ ರೀತಿಯಲ್ಲಿ ಅಪೂರ್ಣ ಆಗಿರುವಂಥದ್ದು ಮತ್ತು ಲಾಕ್ ಮಾಡದ ಮನೆಗಳ ಮಾಹಿತಿ ಇದೆಯಲ್ಲ ಅವುಗಳನ್ನ ನಾವೇನು ಮಾಡಬೇಕಾಗುತ್ತೆ, ತುಂಬ್ತಾ ಹೋಗಬೇಕಾಗತ್ತೆ. ಸೊ ಇಲ್ಲಿ ನಾವು ಅಪೂರ್ಣ ಅಂತ ಒಂದನ್ನು ಖಾಲಿ ಬಿಡೋ ಹಾಗಿಲ್ಲ, ಅದನ್ನು ಸಂಪೂರ್ಣ ಮಾಡಲೇಬೇಕಾಗತ್ತೆ. ಸಂಪೂರ್ಣ ಮಾಡಿದ ನಂತರ ಅದನ್ನು ಸಿಂಕ್ ಮಾಡಬೇಕಾಗತ್ತೆ. ಸೊ ಆಗ ನಿಮ್ಮದು ಟೋಟಲ್ ಏನಾಗುತ್ತೆ, ಟ್ಯಾಲಿ ಬರುತ್ತೆ. ಸೊ ಈ ಟ್ಯಾಲಿ ಎಲ್ಲಿಗೆ ಮ್ಯಾಚ್ ಆಗಬೇಕು ಅಂತಂದರೆ ನಿಮ್ಮದು ಲೇಔಟ್ ನಕ್ಷೆ ಇದೆಯಲ್ಲ, ಆ ಲೇಔಟ್ ನಕ್ಷೆಯಲ್ಲಿ ನೀವು ತೋರಿಸಿರ್ತೀರ ಒಟ್ಟು ಜನಗಣತಿ ಮನೆಗಳು ಅಂತ, ಅನಿರೀಕ್ಷಿತ ಜನಗಣತಿ ಮನೆಗಳು ಅಂತ. ಅಷ್ಟು ಮನೆಗಳು ಇಲ್ಲಿ ಏನಾಗಿರಬೇಕು, ಸಿಂಕ್ ಆಗಿರಬೇಕು. ಹಾಗಾದಾಗ ಮಾತ್ರ ನಿಮ್ಮ ಒಂದು ಮನೆಪಟ್ಟಿ ಕಾರ್ಯಾಚರಣೆ ಯಶಸ್ವಿಯಾಗಿದೆ ಅಂತ ಅರ್ಥ. ಧನ್ಯವಾದಗಳು, ನಮಸ್ಕಾರ.